ಕರ್ನಾಟಕದ ಪಾಲಿಗೆ ನಾಳೆ ಗರಂ ಗುರುವಾರ ಆಗ್ಲಿಕ್ಕೆ ನಾಳೆ ಒಂದೇ ದಿನ ರಾಜ್ಯ ರಾಜಕೀಯದಲ್ಲಿ ಬಿಸಿ ಎಬ್ಬಿಸುವಂತ 3 ವಿಚಾರಗಳು ಘಟಿಸಲಿದ್ದು ಸಿಎಂ ಡಿಕೆ ಶಿವಕುಮಾರ್ ಪಾಲಿಗಂತೂ ನಾಳೆ ಅಸಲಿ ಅಗ್ನಿ ಪರೀಕ್ಷೆಯೇ ಸರಿ ಅನ್ನುವಂತಾಗಿದೆ. ಅಷ್ಟಕ್ಕೂ ನಾಳೆ ರಾಜ್ಯದಲ್ಲಿ ನಡೆಯಲಿರುವಂತಹ 3 ವಿದ್ಯಮಾನಗಳು ಏನು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಕ್ಷಣದಿಂದಲೂ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ, ಕಾವೇರಿ ನೀರಿನ ಕದನ, ಬರ, ನೆರೆ, ಕೆಪಿಎಸ್ಸಿ ಸಾಲು ಸಾಲು ಹಗರಣ, ಹೀಗೆ ಸಾಲಾಗಿ ಸಮಸ್ಯೆಗಳ ಶಿಖರವೇ ಕನಕಪುರ ಬಂಡೆಗೆ ಎದುರಾಗಿದೆ. ಆದ್ರೆ ಅಸಲಿ ವಿಚಾರ ಏನಪ್ಪಾ ಅಂದರೆ ನಾಳೆ ರಾಜ್ಯ ರಾಜಕೀಯದ ಪಾಲಿಗೆ ಗರಂ ಗುರುವಾರ ಅನ್ನೋದು. ಕರ್ನಾಟಕದ ಪಾಲಿಗೆ ನಾಳೆ ಗರಂ ಗುರುವಾರ. ಕಾವೇರಿ ಕದನ, ಕರ್ನಾಟಕ ಬಂದ್ ಜೊತೆ ಅಧಿವೇಶನ. ನಾಳಿನ ಕ್ಯಾಬಿನೆಟ್ನಲ್ಲಿ ಸರ್ಕಾರದ ಶಸ್ತ್ರವು ಸಿದ್ಧಾನ. ಹೌದು, ಪ್ರಾರ್ಥನೆ ಕೈಬಿಟ್ಟು ಪ್ರಯತ್ನ ಫಲ ಕೊಡುತ್ತೆ ಅಂತ ನಂಬಿರೋ ಸಿಎಂ ಡಿಕೆ ಶಿವಕುಮಾರ್ ದೇವರ ಮೇಲೆ ಭಾರ ಹಾಕಿ ಸಿಎಂ ಗದ್ದುಗೆ ಏರಿದ್ರು. ಜೂನ್ 3ರಂದು ರಾಜ್ಯದ 25ನೇ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಡಿಕೆಶಿಯ ಬೆನ್ನ ಹಿಂದೆಯೇ ಸವಾಲುಗಳು ಬೆನ್ನತ್ತಿವೆ. ಎಷ್ಟು ದಿನ ಒಂದೊಂದೇ ಸವಾಲುಗಳನ್ನು ಸಿಳಿಕೊಂಡು ಮುಂದೆ ಬಂದ ಸಿಎಂಗೆ ನಾಳೆ ಮಹತ್ವದ ದಿನವಾಗಿದ್ದು ರಾಜ್ಯದ ಪಾಲಿಗಂತೂ ಇದು ಗರಂ ಗುರುವಾರವೇ ಸರಿ ಅನ್ನುವಂತಾಗಿದೆ. ನಾಳೆ ಕಾವೇರಿಗಾಗಿ ಕರ್ನಾಟಕ ಬಂದ್ ಆಗುತ್ತಾ? ಇನ್ನು ತಮಿಳುನಾಡಿಗೆ 1 ಹನಿ ನೀರನ್ನ ಹರಿಸಬಾರದು ಅಂತ ಕಾವೇರಿ ಕೊಳ್ಳದಲ್ಲಿ ಹೋರಾಟ ಜೋರಾಗಿದೆ. ಈ ನಡುವೆ ಕಾವೇರಿಗಾಗಿ ನಾಳೆ ಕರ್ನಾಟಕ ಬಂದ್ ಮಾಡ್ತೇವೆ ಅಂತ ಹೋರಾಟಗಾರರು ಹೇಳ್ತಾ ಇದ್ದು, ನಾಳಿನ ಬಂದ್ ಪಾಸು ಇಲ್ಲ ಫೇಲೋ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಬಂದ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೆ. ನಾಳೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಬಂದಾಗ ಸರ್? ನಾಳೆ ಬೆಳಗ್ಗೆ ಎಷ್ಟು ಗಂಟೆಯಿಂದ? 6ರಿಂದ ಸಂಜೆ 6ರವರೆಗೆ. ಹೋರಾಟ ಸರ್ ನಾಳೆ ಹೆಂಗಿರುತ್ತೆ ಸರ್ ನಿಮ್ದು ಹೋರಾಟ ಹೆಂಗಿರುತ್ತೆ ನಾಳೆಯಿಂದ? ನಾಳೆ ಚೆನ್ನಾಗಿರುತ್ತೆ, ಅದೇನಿಲ್ಲ. ಮುಂಗಾರು ಅಧಿವೇಶನದಲ್ಲಿ ಭಾರಿ ಮಾತಿನ ಮಳೆಯ. ನಾಳೆ ಪಾರ್ಲಿಮೆಂಟ್ನ ಮಾನ್ಸೂನ್ ಸೆಷನ್ ಕೊನೆಯ ದಿನವಾದರೆ ರಾಜ್ಯದ ಮುಂಗಾರು ಅಧಿವೇಶನ ಆರಂಭವಾಗಲಿದೆ. ಕೇಂದ್ರದಲ್ಲಿ ಮೋದಿ ಸರ್ಕಾರವನ್ನ ವಿರೋಧ ಪಕ್ಷಗಳು ಕಾಡಿದಂತೆ ರಾಜ್ಯದ ಡಿಕೆಶಿ ಸರ್ಕಾರವನ್ನ ಸೆಷನ್ಸ್ನಲ್ಲಿ ತರಾಟೆಗೆ ತೆಗೆದುಕೊಳ್ಳಲು ಬಿಜೆಪಿ ಜೆಡಿಎಸ್ನ ಮೈತ್ರಿ ಪಡೆ ಸಜ್ಜಾಗಿದೆ. ಅಧಿವೇಶನದ ಆರಂಭದ ದಿನವೇ ಸದನದಲ್ಲಿ ಭಾರಿ ಮಾತಿನ ಮಳೆಯಾಗುವ ಸಾಧ್ಯತೆ ಇದೆ. ನಿಮ್ಮ ಹೇಳಿಕೆ ಏನಿದೆ ಅದು ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆ ನಿಮ್ದು. ಹಂಗಾರೆ ಅವ್ರನ್ನೆಲ್ಲ ಅಸೆಂಬ್ಲಿಯಿಂದ ಆಚೆ ಹಾಕಿ, ಅವ್ರನ್ನೆಲ್ಲ ಅಧಿವೇಶನದಿಂದ ಆಚೆ ಹಾಕಿ, ಅವ್ರನ್ನೆಲ್ಲ ಕೆಲಸ ಇಲ್ಲ ಅಂದ್ರೆ ಅವರಿಗೆ ಅಧಿವೇಶನದಿಂದ ಆಚೆ ಹಾಕಿ. ಅವರಿಗೆ ಡಿಕೆ ಶಿವಕುಮಾರ್ ಅವರ ಆಡಳಿತ ಹೆಂಗೆ ಅನ್ನೋದನ್ನ ಸ್ಯಾಂಪಲ್ ಅಷ್ಟೇ. ಇದು ಗೂಂಡಾಗಿರಿ ಸರ್ಕಾರ ಅಂತ ನಾನೇ ಹೇಳಿದ್ದೀನಿ. ಇದು ಒಂಥರ ಗೂಂಡಾಗಿರಿ ಸರ್ಕಾರ. ಇದು ಬಹಳ ದಿನ ನಡೆಯಲ್ಲ. ಸಿಎಂ ತುಂಬಿದ ಕ್ಯಾಬಿನೆಟ್ ಸಭೆಯತ್ತ ಕರುನಾಡ ಚಿತ್ತ. ಹೊಸ ಸಚಿವರಿಗೆ ಖಾತೆಗಳ ಹಂಚಿಕೆಯ ಕಾರಣಕ್ಕಾಗಿ ಇಂದು ನಡೆಯಬೇಕಿದ್ದ ಡಿಕೆಶಿ ತುಂಬಿದ ಸಂಪುಟದ ಮೊದಲ ಸಭೆ ನಾಳೆ ಸಂಜೆಗೆ ಶಿಫ್ಟ್ ಆಗಿದೆ. ಅಧಿವೇಶನ, ಬರ, ಕಾವೇರಿ ಕದನ ಈ ಎಲ್ಲ ವಿಚಾರಗಳ ಬಗ್ಗೆ ನಾಳಿನ ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರದ ಮಾಸ್ಟರ್ ಪ್ಲಾನ್ ರೆಡಿಯಾಗಲಿದ್ದು, ನಾಳಿನ ಈ 4 ವಿದ್ಯಮಾನಗಳತ್ತ ಇಡೀ ಕರ್ನಾಟಕ ಕಾತುರದ ಕಣ್ಣುಗಳಿಂದ ನೋಡ್ತಾ ಇದೆ.